ವಾಣಿವಿಲಾಸ ಸಾಗರ ಡ್ಯಾಂ ಎಂದರೆ ನಮ್ಮ ಹಿರಿಯೂರಿನ ಮಾರಿಕಣಿಮೆ ಡ್ಯಾಂ 4ನೇ ಬಾರಿ ಕೋಡಿ ಬಿದ್ದಿದೆ. ಈ ಸತಿ ಭದ್ರಾ ಮೇಲ್ದಂಡೆಯ ಒಳ ಹರಿವು ಜಾಸ್ತಿಯಾಗಿ ಕೋಡಿ ಬಿದ್ದಿರೋದು. ಈ ಜಾಗ ನೋಡಿ, ಕೋಡಿ ಬಿದ್ದಿರ್ತಕ್ಕಂತಹ ಜಾಗ ಯಾವ ರೇಂಜಿಗೆ ನೀರ್ ಹರಿತಿದೆ. ಈ ನೀರ್ ನೋಡಲು ಈ ರೇಂಜಿಗೆ ಜನ ಬರ್ತಾರೆ ಅನ್ಕೊಂಡಿರ್ಲಿಲ್ಲ. ರೋಡಲ್ಲೆಲ್ಲ ಎಲ್ಲಿ ನೋಡಿದ್ರು ಕಾರ್ಗಳು ನಿಂತಿದ್ದಾವೆ. ಜನ ಸಾಗರ ಹರಿದು ಬಂದಿದೆ. ಸುಮಾರು ಸಾಯಂಕಾಲ 5 ಗಂಟೆ ನಾನು ಹೋಗಿರೋದು. ಈ ಟೈಮಲ್ಲಿ ಇಷ್ಟೊಂದು ಜನ ಇದಾರೆ, ಬರೀ ಫ್ಯಾಮಿಲೀಸ್ ತುಂಬಾ ಇರೋದು. ಈ ವ್ಯೂ ನೋಡಕ್ ಬರ್ಲೇಬೇಕು. ಈ ಜಾಗ ಎಲ್ಲಿ ಅಂದ್ರೆ ಹೊಸದುರ್ಗ ಹಾಗೂ ಹಿರಿಯೂರಿನ ಮೇನ್ ರೋಡ್ ಹಾರನ್ ಕಣಿವೆ ಹತ್ರ ಈ ನೀರು ರೋಡ್ ಮೇಲೆ ಹರಿತಿರೋದು. ಇನ್ನು ಸ್ವಲ್ಪ ದಿನ ಹೋದ್ರೆ ರೋಡ್ ಕಿತ್ಕೊಂಡು ಹೋಗುತ್ತೆ, ಆ ರೇಂಜಿಗೆ ನೀರು ಹರಿತಿದೆ. ಮತ್ತೆ ರೋಡ್ ಹಾಕಿಸ್ಬೇಕು ಗೌರ್ಮೆಂಟ್ ಅವರು. ಇದೇ ವರ್ಷ 2ನೇ ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು ನಮ್ಮ ಮಾರಿಕಣಿಮೆ ಡ್ಯಾಮ್. ನೋಡಿ ಸನ್ಸೆಟ್ ನೋಡಕ್ಕೆ ಬ್ಯಾಕ್ ವಾಟರ್ಸ್ ಹೇಗಿದೆ. ಮೇಲಿಂದ ನೋಡಿದ್ರೆ ನಮ್ಮ ಮಾರಿಕಣಿಮೆ ಬ್ರಿಡ್ಜ್ ಈ ತರ ಕಾಣಿಸುತ್ತೆ. ಇದೇ ಜಾಗ ನೋಡಿ, ನಮ್ಮ ಮಾರಿಕಣಿಮೆ ಇಂಡಿಯಾ ಶೇಪ್ ಅಲ್ಲಿ ಕಾಣಿಸೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಜಾಗ ಬೆಟ್ಟದ ಮೇಲೆ ಲೈವ್ ಆಗೋ ನೋಡಬಹುದು. ಈಗ ನೀರ್ ಜಾಸ್ತಿ ಆಗಿದೆ ಅಂತ ಗೇಟ್ಗಳು ಓಪನ್ ಮಾಡಿ ಚಾನಲ್ ಅಲ್ಲಿ ನೀರ್ ಬಿಟ್ಟಿದ್ರೆ, ಚಾನಲ್ ಅಲ್ಲಿ ನೀರ್ ಬಿಟ್ರೆ ಸಾಕು ನಮ್ ಹಿರಿಯನವರಿಗೆ ಅದೇನೋ ಖುಷಿ ಇದ್ದಂಗೆ ಹುಡುಗರೆಲ್ಲ ಡೈ ಹೊಡಿಯಕ್ ಹೋಗೇ ಹೋಗ್ತಾರೆ ಚಾನಲ್ಗೆ. ನಾನು ಹೋಗ್ತೀನಿ, ಒಂದ್ ವಾರ ಆಗ್ಲಿ ನೀರ್ ಕ್ಲೀನ್ ಆಗುತ್ತೆ.